ಬಿಜೆಪಿ ಅವ್ರು ಹೇಳ್ದಂಗೆ, ಜೆಡಿಎಸ್ ಅವ್ರು ಹೇಳ್ದಂಗೆ ಇದೆಲ್ಲ ಬಿಟ್ಟಿ ಭಾಗ್ಯ ಅಂತ ಇದ್ದಾರೆ. ನಮಗೆ ಅವರಿಗೆ ವ್ಯತ್ಯಾಸ ಏನು ಅಪ್ಪ ಅಂದ್ರೆ, ಬಿಜೆಪಿ ಅವ್ರು ಏನ್ ಹೇಳ್ತಾರೆ, ನಿಮ್ಮ ದುಡ್ಡು ಅವ್ರ ಜೇಬ್ನಲ್ಲಿ ಇರಬೇಕು ಅಂತ. ನಾವೇನ್ ಹೇಳ್ತಾ ಇದೀವಿ, ನಿಮ್ಮ ದುಡ್ಡು ನಿಮ್ಮ ಕೈನಲ್ಲಿ ಇರಬೇಕು, ಅದು ನಿಮ್ಮ ಹಕ್ಕು ಅಂತ ನಾವು ಹೇಳ್ತಾ ಇದೀವಿ. ನಮಗೆ ಅವರಿಗೆ ಇಷ್ಟೇ ವ್ಯತ್ಯಾಸ ಇರೋದು. ಅವರು 40% ಸರ್ಕಾರ ನಡೆಸ್ತಾ ಇದ್ದಾರೆ, ನಾವು ಪ್ರತಿಯೊಂದು ರೂಪಾಯಿ ಕೂಡ ಇವತ್ತು ನಿಮ್ಗೆ ವಾಪಸ್ ಕೊಡ್ತಾ ಇದ್ದೀವಿ. ಇದೆಲ್ಲ ಆದ್ರೂ ಕೂಡ ಬಿಜೆಪಿ ಅವರು ಏನ್ ಹೇಳ್ತಾರೆ, ವಿರೋಧ ಪಕ್ಷದವ್ರು ಏನ್ ಹೇಳ್ತಾ ಇದ್ದಾರೆ, ಇವತ್ತು ಏನು ಕೆಲಸ ಆಗ್ತಾ ಇಲ್ಲ ಅಂತ. ಬಂದು ನೋಡಿ ಇಲ್ಲಿ ಹೊಸಕೋಟೆನಲ್ಲಿ ಇವತ್ತು 6,000 10,000 ಜನರಿಗೆ ಇವತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ ಸವಲತ್ತು ಸಿಗ್ತಾ ಇದೆ ಅಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಕಾರಣ. ಇವತ್ತು ನೀವು ನೋಡಿ, ಬಹುಶಃ ಈ ಕಾರ್ಡ್ ಅನ್ನ ತಾವು ನೋಡಿದ್ರೆ ಸಾಕಷ್ಟು ಬಿಜೆಪಿ ಶಾಸಕರ ಹೆಸರು ಕೂಡ ಇದೆ ಇದರಲ್ಲಿ. ಪ್ರೋಟೋಕಾಲ್ ಪ್ರಕಾರ ಹಾಕಿದ್ದೇವೆ. ಬಂದಿಲ್ಲಿ ಕೂತ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದೆ ಅಂತ. ಇವತ್ತು ಮಾತೆತ್ತಿದ್ರೆ ವಿರೋಧ ಪಕ್ಷದವರು ಏನು ಆಗ್ತಾ ಇಲ್ಲ ಅಂತ. ನಮ್ಮ ಮಾತನ್ನ ನಂಬಕ್ ಹೋಗ್ಬೇಡಿ. ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಮಾತು ನಂಬಕ್ ಹೋಗ್ಬೇಡಿ, ಸಿದ್ದರಾಮಯ್ಯ ಸಾಹೇಬ್ರ ಮಾತು ನಂಬಕ್ ಹೋಗ್ಬೇಡಿ, ನನ್ನ ಮಾತು ನಂಬಕ್ ಹೋಗ್ಬೇಡಿ. ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ನಡೆಸ್ತಾ ಇರುವಂತ ಪ್ರಧಾನಮಂತ್ರಿ ಮೋದಿ ಅವರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಕರ್ನಾಟಕದ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ನಂಬರ್ 1 ಅಂತ ಸರ್ಟಿಫಿಕೇಟ್ ಮೋದಿ ಅವರು ಕೊಟ್ಟಿದ್ದಾರೆ. ಐಟಿ ಇಲಾಖೆ ನಂಬರ್ 1 ದೇಶದಲ್ಲಿ ಅಂತ ಸರ್ಟಿಫಿಕೇಟ್ ಇವತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಬಿಜೆಪಿ ಅವರು ನಮಗಲ್ಲ, ಅಟ್ಲೀಸ್ಟ್ ನಿಮ್ ಲೀಡರ್ಗಳು ಏನ್ ಹೇಳ್ತಾ ಇದಾರೆ ಅದನ್ನ ಕೇಳಬೇಕಲ್ಲ ಇವ್ರೆ. ನಾವು ಯಾವುದೇ ಸುಮ್ಮನೆ ಗಾಳಿನಲ್ಲಿ ಗುಂಡಾರ್ಸ ಸರ್ಕಾರ ನಡೆಸ್ತಾ ಇಲ್ಲ, ಗಾಳಿನಲ್ಲಿ ಗುಂಡಾರ್ಸ ವ್ಯಕ್ತಿ ನಾವಲ್ಲ. ಹೋದ ವರ್ಷ ಉದ್ಯೋಗ ಖಾತ್ರಿನಲ್ಲಿ 13 ಕೋಟಿ ಮಾನವ ದಿನಗಳನ್ನ ನಾವು ಸೃಷ್ಟಿ ಮಾಡಿದೀವಿ. ಸುಮಾರು 15 ಲಕ್ಷಗಳು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಆಗಿದೆ. 47 ಲಕ್ಷ ಬಡವ ಜನರಿಗೆ ನಾವು ಉದ್ಯೋಗ ಖಾತ್ರಿನಲ್ಲಿ ಅವರಿಗೆ ಉದ್ಯೋಗವನ್ನು ಕೊಟ್ಟಿದ್ದೇವೆ. ಮಹಿಳೆಯರು ಹೆಚ್ಚು ಪಾಲ್ಗೊಳ್ಳಬೇಕು ಗ್ರಾಮೀಣ ಪ್ರದೇಶ ಕೆಲಸಗಳಲ್ಲಿ ಅಂದ್ಬಿಟ್ಟು 3,867 ಕೂಸಿನ ಮನೆ ಪ್ರಾರಂಭ ಮಾಡಿ ಇವತ್ತು ಸುಮಾರು 50,000 ಮಕ್ಕಳು ಇವತ್ತು ಆ ಕೂಸಿನ ಮನೆಯಲ್ಲಿ ಅವರು ನೋಂದಾಯಿಸಿಕೊಂಡಿದ್ದಾರೆ. ಇವತ್ತು ಪ್ರಗತಿ ಪಥ ಮತ್ತು ಕಲ್ಯಾಣ ಪಥ ಅಂದ್ಬಿಟ್ಟು ಇವತ್ತು 6,190 ಕೋಟಿ ರೂಪಾಯಿ ಖರ್ಚು ಮಾಡ್ಬಿಟ್ಟು 8,260 ಕಿಲೋಮೀಟರ್ ಗ್ರಾಮೀಣ ರಸ್ತೆ ಇಡೀ ದೇಶದಲ್ಲಿ ಎಲ್ಲಾನ ನಡೀತಾ ಇದೆ ಅಂದ್ರೆ ಅದು ಕರ್ನಾಟಕದಲ್ಲಿ ನಡೀತಾ ಇದೆ. ಬೇರೆ ಎಲ್ಲೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗ್ರಾಮೀಣ ರಸ್ತೆ ಸುಧಾರಣೆಗಾಗ್ಲಿ ಅಥವಾ ಹೊಸ ರಸ್ತೆ ನಿರ್ಮಾಣಕ್ಕಾಗ್ಲಿ ಎಲ್ಲೂ ನಡೀತಾ ಇಲ್ಲ ಇವತ್ತು. ಆದ್ರಿಂದ ಬಂಧುಗಳೇ, ಇದನ್ನ ನಾವು ತಿಳ್ಕೋಬೇಕಾಗ್ತದೆ. ನಮ್ದೇನಿದೆ ಅಂದ್ರೆ ಆಚಾರವಿದೆ, ವಿಚಾರ ಇದೆ, ಪ್ರಚಾರ ಇಲ್ಲ. ನಾವೇನ್ ಅನ್ಕೋತೀವಿ, ನೀವು ತಾಲೂಕ್ ಪಂಚಾಯತ್ ಕಟ್ಟಡ ಕೊಟ್ಟ ತಕ್ಷಣ ನಮಗೆ ಓಟ್ ಬೀಳುತ್ತೆ, ಈ ಸೊತ್ತು ಕೊಟ್ಟ ತಕ್ಷಣ ನೀವು ಓಟ್ ಮಾಡ್ತೀರಾ ಅಂತ. ಆದ್ರೆ ನಾವು ಇಷ್ಟೆಲ್ಲ ದುಡಿದ್ಬಿಟ್ರು ಕೂಡ ನಾವು ಪದೇ ನಾವು ನಮ್ಮ ಪ್ರಚಾರ ಮಾಡಬೇಕಾಗ್ತದೆ. ಅಲ್ಲಿ ಮೇಲ್ಗಡೆ ಬಿಜೆಪಿ ಅವರು ಏನು ಮಾಡಿಲ್ಲ, ಪುಕ್ಸೊಟ್ಟೆ ಪ್ರಚಾರ ತಗೋತಾರೆ ಎಲ್ಲದರಲ್ಲೂ. ಆದ್ರಿಂದ ದಯವಿಟ್ಟು ತಾವು ಇದನ್ನೆಲ್ಲ ಗಮನಿಸಿ ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನೀವು ಹೋಲಿಕೆ ಮಾಡಿ, ಸುಮ್ಮನೆ ಹಾಗೆ ನಮಗೆ ಆಶೀರ್ವಾದ ಮಾಡಬೇಡಿ, ಹೋಲಿಕೆ ಮಾಡಿ. ಬಿಜೆಪಿ ಇವಾಗ ರಾಜ್ಯ ಬಿಜೆಪಿನಲ್ಲಿ ಯಾರ ನಾಯಕತ್ವ ಇದೆ, ಯಾರಿದಾರಪ್ಪ ಲೀಡರ್ ಅಲ್ಲಿ? ಬಿಜೆಪಿ ಇಸ್ ಲೀಡರ್ಲೆಸ್. ಅಲ್ಲಿ ನಾಯಕತ್ವ ಅನ್ನೋದೇ ಇಲ್ಲ ಇವತ್ತು. ಅದೇ ನಮ್ಮ ಪಕ್ಷಕ್ಕೆ ಹೋಲಿಕೆ ಮಾಡಿ. ನಿಮ್ಮ ಆಶೀರ್ವಾದದಿಂದ ಇವತ್ತು ಖರ್ಗೆ ಸಾಹೇಬರು ಎಐಸಿಸಿ ಅಧ್ಯಕ್ಷರಾಗಿ ಇವತ್ತು ಸಂವಿಧಾನ ಸಂರಕ್ಷಣೆಗೆ ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗಿರ್ಬೋದು, ಉಪಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರು ಇರ್ಬೋದು, ಮುನಿಯಪ್ಪ ಸಾಹೇಬ್ರು ಇರ್ಬೋದು, ಸಂವಿಧಾನದ ಆಶಯಗಳನ್ನು ಅನುಷ್ಠಾನಕ್ಕೆ ತಂದು ಒಂದು ನವ ಕರ್ನಾಟಕದ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ. ಇವತ್ತು ಹೊಸಕೋಟೆನಲ್ಲಿ ಶರತ್ ಅಂತ ಒಬ್ಬ ಯುವ ನಾಯಕರು ಇವತ್ತು ನಮ್ಮ ಈ ಹೊಸಕೋಟೆ ಆರ್ಥಿಕ ಕೇಂದ್ರ ಆಗಿರಬೇಕು, ನಮ್ಮ ಹೊಸಕೋಟೆ ಜನರು ಆರ್ಥಿಕವಾಗಿ ಸಬಲರಾಗಬೇಕು, ಸಶಕ್ತರಾಗಬೇಕು ಅಂದ್ಬಿಟ್ಟು ಇವತ್ತು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿನಲ್ಲಿ ನಾಯಕತ್ವ ಯಾರ್ದಿದೆ? ಅವರೆಲ್ಲ ಲೀಡರ್ಗಳು ಒಬ್ರು ಪಾಕ್ಸ್ಕೋ ಕೇಸ್ನಲ್ಲಿ ಇದ್ದಾರೆ, ಇನ್ನು ಒಬ್ರು ಮಹಿಳೆಯರ ಅಟ್ರಾಸಿಟಿ ಮತ್ತೆ SC/ST ಅಟ್ರಾಸಿಟಿ ಮಾಡೋದ್ರಲ್ಲಿ ಇವತ್ತು ಬೇಲ್ ಮೇಲೆ ಓಡಾಡ್ತಾ ಇದ್ದಾರೆ. ಬಿಜೆಪಿ ಅವರಿಗೆ ನಮ್ಮ ಮೇಲೆ ಯಾವುದೇ ರೀತಿಯಾದಂತ ಆರೋಪಗಳು ಮಾಡ್ಲಿಕ್ಕೆ ಆಗ್ಲಾರ್ದೆ ಇವತ್ತು ಸಿಎಂ ಅವ್ರ ವಿರುದ್ಧ ಇರಬಹುದು, DCM ಅವ್ರ ವಿರುದ್ಧ ಇರಬಹುದು, ವೈಯಕ್ತಿಕವಾಗಿ ನಿಂದನೆ ಮಾಡಕ್ ಪ್ರಾರಂಭ ಮಾಡಿದ್ದಾರೆ. ಬಿಜೆಪಿ ಅವರ ಸಮರ್ಥ ನಾಯಕತ್ವ ಇಲ್ಲಿ ಇರ್ಲಾರ್ದ ಕಾರಣ ಪ್ರತಿದಿನ ಹೋಗ್ಬಿಟ್ಟು ಡೆಲ್ಲಿಗೆ
ಅಮಿತ್ ಶಾ ಅವ್ರ ಮುಂದೆ ಮತ್ತೆ ನಿಮ್ಮ ಮೋದಿ ಅವ್ರ ಮುಂದೆ ಅಳ್ತಾರೆ, ಸರ್ ಇಲ್ಲಿ ನಮ್ಗೇನು ಆಗ್ತಾ ಇಲ್ಲ, ನೀವೇನಾದ್ರೂ ನಮ್ಗೆ ಶ್ರೀರಕ್ಷೆ ಮಾಡ್ಬೇಕು ಅಂದ್ಬಿಟ್ಟು. ಅದಕ್ಕೆ ತಕ್ಕಂಗೆ ಪಾಪ ಇಲ್ಲಿ ಸಮರ್ಥ ನಾಯಕತ್ವ ಇಲ್ಲ, ಇಲ್ಲಿ ಯಾವ್ದನ್ನು ಕೂಡ ಎದುರ್ಸಕ್ ಆಗ್ತಾ ಇಲ್ಲ, ಗ್ಯಾರಂಟಿಗಳು ಸಮರ್ಪಕವಾಗಿ ಜನರಿಗೆ ಸೇರ್ತಾ ಇದೆ, ಎಲ್ಲ ಇಲಾಖೆನಲ್ಲಿ ಕೆಲಸ ಆಗ್ತಾ ಇದೆ, ಅವ್ರಿಗೆ ಯಾವುದೇ ಇಶ್ಯೂ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಇವತ್ತು ನಮ್ಮ ಲೀಡರ್ಗಳ ಮೇಲೆ ಸಿಬಿಐ, ಐಟಿ, ಇಡಿ ಇಂಥವೆಲ್ಲಾನು ಕೂಡ ನಮ್ಮ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ. ಆದ್ರೆ ಇದು ಕಾಂಗ್ರೆಸ್ ಪಕ್ಷದ ನಾಯಕರಿದ್ದಾರೆ, ಇದು ಯಾವುದಕ್ಕೂ ಹೆದರಲ್ಲ, ಬೆದರೋದಿಲ್ಲ. ಇದು ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್, ಇದು ಖರ್ಗೆ ಸಾಹೇಬ್ರ ಕಾಂಗ್ರೆಸ್, ಇದು ಸಿದ್ದರಾಮಯ್ಯ ಅವರ ಕಾಂಗ್ರೆಸ್, ಇದು ಕನಕ್ಪುರ ಬಂಡೆಯ ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಇದೆ. ಇಲ್ಲಿ ನೀವು ಯಾವ ತಿಪ್ಪರ್ಲಾಗ ಹಾಕಿದ್ರು ಕೂಡ, ನೀವು ಸಿಬಿಐ ಅನ್ನಿ, ಐಟಿ ಅನ್ನಿ, ಇಡಿ ಅನ್ನಿ, ಏನ್ ತಿಪ್ಪರ್ಲಾಗ ಹಾಕಿದ್ರು ಕೂಡ ಇಲ್ಲಿ ನಿಮ್ಮ ಸರ್ಕಾರ ಬರೋದಿಲ್ಲ. ಯಾಕಂದ್ರೆ ಇಲ್ಲಿ ನಾವು ಒಂದು ನವ ಕರ್ನಾಟಕದ ನಿರ್ಮಾಣವನ್ನ ನಾವು ಮಾಡ್ತಾ ಇದ್ದೇವೆ.